ಎಲ್ಲರಿಗೂ ಮೈ ದಾರ್ಪ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಪ್ರೋತ್ಸಾಹ ಮಾಡಿರಿ, ಸಣ್ಣ ಸಣ್ಣ ಯೂಟ್ಯೂಬರ್ಗಳನ್ನ ಬೆಳೆಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ಇವತ್ತು ಸ್ವಲ್ಪ ನುಡಿಮುತ್ತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ನನಗೆ ಫೇಸ್ಬುಕ್ನಾಗ ಬಂದಿದ್ದೆಲ್ಲ ಬರೋದಿರೋ ಸ್ವಭಾವ ಅಂತ ಈಗಾಗಲೇ ಹೇಳಿದ್ದೇನಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಮೈ ದಾರ್ಪ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಅಂತ ಹೊಡಿರಿ, ಬೆಲ್ ಐಕಾನ್ ಒತ್ತಿರಿ, ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರ್ತಾವೆ ಅಂತ ಹೇಳುತ್ತಾ ಇವು ನುಡಿಮುತ್ತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ತಂದೆಯ ಕೋಪ ನಮಗೆ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ನಮ್ಮ ಹೊಟ್ಟೆ ತುಂಬಿಸುತ್ತದೆ, ಗುರುವಿನ ಕೋಪ ನಮಗೆ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ, ನಮ್ಮ ಕೋಪ ನಮ್ಮನ್ನೇ ನಾಶ ಮಾಡುತ್ತದೆ. ಎಷ್ಟು ಚಂದ ನೋಡಿರಿ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ಆ ದೇವರು ಮತ್ತೊಬ್ಬರ ರೂಪದಲ್ಲಿ ಬಂದೇ ಬರುತ್ತಾನೆ. ಎಷ್ಟು ಚಂದ ನೋಡಿ. ಶಾಯಿ ಮುಗಿದ ಮೇಲೆ ಪೆನ್ನಿನ ಬೆಲೆ ಇರೋದಿಲ್ಲ, ಹಾಗೆಯೇ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದ್ದವರಿಗೆ ಬೆಲೆ ಇರುವುದಿಲ್ಲ. ಬಂದವರು ಬಂದಂತೆ, ಹೋದವರು ಹೋದಂತೆ ಬಿಡು, ನೀ ಅವರಿವರ ಚಿಂತೆ ಬದುಕು ನಿನ್ನಂತೆ. ಎಷ್ಟು ಚಂದ ನೋಡ್ರಿ. ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ರೇ ಜೀವನ ಅಂತ, ಸಂಜೆ ಮನೆಗೆ ಬಂದಾಗ ಅನಿಸುತ್ತೆ ನೆಮ್ಮದಿ ಇದ್ರೇ ಜೀವನ ಅಂತ. ಎಷ್ಟು ಚಂದ ಬಂದ ನೋಡ್ರಿ ಇದು. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಮುಂದೊಂದು ದಿನ ಸಮಯವೇ ನಿಮ್ಮೊಂದಿಗೆ ಹೆಜ್ಜೆ ಹಾಕುತ್ತದೆ. ಬೇರೆಯವರಿಗೆ ದಾರಿ ತೋರಿಸಲು ನೀನು ದೀಪ ಬೆಳಗಿದರೆ ಅದು ನಿನ್ನ ದಾರಿಗೆ ಬೆಳಕು ಚೆಲ್ಲುತ್ತದೆ. ಎಷ್ಟು ಚಂದ ನೋಡಿ. ಕತ್ತಲೆಯನ್ನು ಮಿತಿ ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ, ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಎಷ್ಟು ಚಂದ ನೋಡ್ರಿ. ಶಾಲೆಯಲ್ಲಿ ಅಗ್ರಸ್ಥಾನ ಪಡೆದವರು ಬುದ್ಧಿವಂತರಲ್ಲ, ಜೀವನದಲ್ಲಿ ಅಗ್ರಸ್ಥಾನ ಪಡೆದವರು ನಿಜವಾದ ಬುದ್ಧಿವಂತರು. ಎಷ್ಟು ಚಂದ ನೋಡ್ರಿ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತದೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆ ಎಂಬ ಶಿಖರ ಮುಟ್ಟಬೇಕು. ಎಷ್ಟು ಚಂದ ನೋಡಿ. ವೈಫಲ್ಯ, ಹತಾಶೆ, ಅವಮಾನ, ತಪ್ಪುಗಳು, ನಿರಾಕರಣೆ, ತಾಳ್ಮೆ ಯಶಸ್ಸಿಗೆ ದಾರಿ. ಯಾರೇ ಕೈ ಬಿಟ್ಟರೂ ಕಣ್ಣೀರು ಸುರಿಸಿ ಕುಗ್ಗಬೇಡ, ಕೈ ಬಿಟ್ಟವರು ಯಾರೂ ನಿನ್ನವರಲ್ಲ, ಕಾಣದ ದೇವರ ಕೈಯೊಂದು ನಿನ್ನ ಕೈ ಹಿಡಿದು ಕಾಯುವುದು, ತಾಳ್ಮೆ ಇರಲಿ. ಹಣೆಬರಹವೇ ಕೆಟ್ಟಿರುವಾಗ ಯಾರನ್ನು ಅಂದು ಏನು ಪ್ರಯೋಜನ, ಬಂದುದನ್ನೇ ಅನುಭವಿಸಬೇಕು, ಒಂದೇ ದಾರಿ ಅಲ್ವ. ಸಂಬಂಧಿಕರೇನೋ ಜೀವಂತವಾಗಿದ್ದಾರೆ, ಆದರೆ ಸಂಬಂಧಗಳೇ ಜೀವಂತವಾಗಿಲ್ಲ. ಎಷ್ಟು ಚಂದ ನೋಡಿದ್ದು. ಊಟದಲ್ಲಿ ವಿಷ ಇದ್ದರೆ ಎಷ್ಟು ಅಪಾಯವೋ ಕಿವಿಯಲ್ಲಿ ವಿಷಯ ಬೀಳೋದು ಅಷ್ಟೇ ಅಪಾಯ. ಯಾಕಂದರೆ ಒಂದು ತೊಟ್ಟು ವಿಷ ಪ್ರಾಣ ತೆಗೆಯುತ್ತೆ, ಒಂದು ವಿಷಯ ಮಾತು ಸಂಬಂಧವನ್ನು ಮುರಿಯುತ್ತೆ. ಸರ್ವೇ ಜನ ಸುಖಿನೋ ಭವತು. ಎಷ್ಟು ಚಂದ ಬಂದ ನೋಡ್ರಿ ಇದು. ಯಾವ ವ್ಯಕ್ತಿಗೆ ಇನ್ನೊಬ್ಬನನ್ನು ಬೆಳೆಸುವ ದೊಡ್ಡ ದಾರಿವಿರುತ್ತೋ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿಗೆ ತನಗೆ ಅರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ಎಷ್ಟು ಚಂದ ನೋಡಿ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನವನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ತಪ್ಪು. ಯೋಗ್ಯವಾದ ಸಮಯ ಬರುವವರೆಗೆ ಯೋಗ್ಯತೆ ಕಳೆದುಕೊಳ್ಳಬಾರದು. ನಮ್ಮ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರು ಕಲಿಸಿದ ಪಾಠವೇ ಹೆಚ್ಚು. ಅದು ನಮ್ಮ ಒಳ್ಳೆಯದಕ್ಕೆ, ನಮ್ಮ ನಿಯತ್ತಿಗೆ ಸಿಕ್ಕ ಬಹುಮಾನ. ಎಷ್ಟು ಚಂದ ಬಂದವಲ್ಲಿ ಇಷ್ಟು ಹೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ರಿ.